ಡಿಕೆಶಿ ನಟ್ಟು ಬೋಲ್ಟು ಹೇಳಿಕೆಗೆ ಕಂಗನಾ ಕೌಂಟರ್ ಕೊಟ್ಟಿದ್ದಾರೆ. ಇಂದ್ರ ಅರ್ಜುನ ಎಲ್ಲರೂ ಕೂಡ ಕಲಾವಿದರಾಗಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಕಲಾವಿದರೊಂದಿಗೆ ತಾಯಿ ಸರಸ್ವತಿ ಸದಾ ಇರ್ತಾಳೆ. ಸಿನಿಮಾ ಕಲಾವಿದರೊಂದಿಗೆ ದುರ್ವರ್ತನೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಡಿಕೆಶಿ ನಟ್ಟು ಬೋಲ್ಟು ಟೈಟ್ ಮಾಡೋ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ್ಟು ಬೋಲ್ಟು ಟೈಟ್ ಮಾಡೋದಕ್ಕೆ ಹೋಗಿ ಬೇರೆ ಆಗಬಹುದು. ತುಳಿತಕ್ಕೊಳಗಾದವರ ರಕ್ಷಣೆಗೆ ವಿಷ್ಣು ಜನ್ಮ ತಾಳಿದ್ದೂ ಇದೆ. ಕಲಾವಿದರ ರಕ್ಷಣೆಗೆ ದೇವರು ಬರ್ತಾನೆ ಅಂತ ಕಂಗನಾ ಹೇಳಿದ್ದಾರೆ. कलाकार जो है, कलाकारों का जो हमारे शास्त्रों में आप देख लीजिए, चाहे वो इंद्र हो या चाहे अर्जुन हो, उन्होंने भी कला की विद्या ली थी. तो कलाकारों के साथ हमेशा ईश्वर होते हैं. कलाकारों की जो है वो देवी सरस्वती होती हैं, देवी होती हैं. तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है. तो कोई ना कोई हमें बचाएंगे, ऐसा नहीं है. देखिए, कलाकार जो है, कलाकारों का जो हमारे शास्त्रों में आप देख लीजिए, चाहे वो इंद्र हो या चाहे अर्जुन हो, उन्होंने भी कला की विद्या ली थी. तो कलाकारों के साथ हमेशा ईश्वर होते हैं. कलाकारों की जो है वो देवी सरस्वती होती हैं, देवी होती हैं. तो ऐसा नहीं है कि आप कोई किसी का स्क्रू अगर ढीला और टाइट करने के चक्कर में होगा तो आपको पता है कि उनकी रक्षा के लिए भी विष्णु का भी जन्म होता है. तो कोई ना कोई हमें बचाएंगे, ऐसा नहीं है. ಸೊ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಬಾಲಿವುಡ್ ನಟಿ ಮತ್ತೆ ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ಈ ರೀತಿಯಾಗಿ ಕೌಂಟರ್ ಕೊಟ್ಟಿದ್ದಾರೆ. ನಟ್ಟು ಬೋಲ್ಟು ಸರಿ ಮಾಡೋದಕ್ಕೆ ಮುಂದಾದರೆ ಅದು ಮತ್ತೆ ಬೇರೆ ಆಗಬಹುದು. ಕಲಾವಿದರ ಜೊತೆ ಈ ರೀತಿಯಾದಂಥ ದುರ್ವರ್ತನೆ ಸರಿಯಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇಂದ್ರ ಅರ್ಜುನ ಇವರೆಲ್ಲರೂ ಕೂಡ ಕಲಾವಿದರಾಗಿದ್ರು ಅನ್ನುವಂಥ ಉಲ್ಲೇಖ ಇದೆ. ತಾಯಿ ಸರಸ್ವತಿ ಕಲಾವಿದರ ಜೊತೆಗೆ ಸದಾ ಇರ್ತಾಳೆ. ಅಂಥದ್ರಲ್ಲಿ ಕಲಾವಿದರಿಗೆ ಈ ರೀತಿ ಮಾತುಗಳನ್ನಾಡೋದು ಅಥವಾ ಕಲಾವಿದರ ಜೊತೆಗೆ ದುರ್ವರ್ತನೆ ಯಾವುದು ಕೂಡ ಸರಿಯಲ್ಲ. ಒಂದು ವೇಳೆ ಅನ್ಯಾಯ ಆಯಿತು ಅಂತಾದರೆ ಅಥವಾ ಅಧರ್ಮದ ಮಾರ್ಗದಲ್ಲಿ ನಡೆದಿದ್ರು ಅಂತಾದರೆ ಆಗ ವಿಷ್ಣುವಿನ ಅವತಾರ ಜನ್ಮ ತಾಳುತ್ತೆ. ಹುಷಾರಾಗಿದ್ದರೆ ಒಳ್ಳೆಯದು ಅನ್ನೋ ಅರ್ಥದಲ್ಲಿ ನಟಿ ಕಂಗನಾ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.